ಫ್ರೆಂಡ್ಸ್, ಇಂದಿನ ದಿನಗಳಲ್ಲಿ ನೀವು ಎಲ್ಲರೊಡನೆ ಒಂದೇ ರೀತಿಯಾಗಿ ಒಳ್ಳೆಯವರಂತೆ ವರ್ತಿಸುತ್ತಿದ್ದರೆ ನಿಮ್ಮನ್ನು ಎಲ್ಲರೂ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ. ಅದರಲ್ಲೂ ನಿಮ್ಮನ್ನು ಕಂಡರಾಗದವರು ನಿಮ್ಮ ಜೊತೆ ಒಳ್ಳೆಯವರಂತೆ ನಟಿಸಿ ನಿಮ್ಮನ್ನು ನಿಜವಾಗಿ ಹೇಟ್ ಮಾಡುವಂತಹ ಸಾಧ್ಯತೆಯೇ ಹೆಚ್ಚಿರುತ್ತದೆ. ಹಾಗಾದರೆ ಅಂತಹ ಜನರ ಜೊತೆ ಹೇಗೆ ನೀವು ಡೀಲ್ ಮಾಡಬೇಕು ಅಂತೀರಾ? ಅದಕ್ಕೆ ಒಂದು ಬೆಸ್ಟ್ ಸ್ಟ್ರಾಟಜಿ ಇದೆ ಸ್ನೇಹಿತರೆ. ಅದುವೇ ದ ಸ್ಟ್ರಾಟಜಿ ಆಫ್ ಇಗ್ನೋರೆನ್ಸ್. ಈ ಸ್ಟ್ರಾಟಜಿ ಏನು ಹೇಳುತ್ತೆ ಅಂದರೆ, ಪಾಯಿಂಟ್ ನಂಬರ್ 1, ಸ್ಟೇ ಅವೇ ಫ್ರಮ್ ದೆಮ್. ಹೌದು ಫ್ರೆಂಡ್ಸ್, ನಿಮಗೆ ಯಾರನ್ನ ಕಂಡರೆ ಆಗುವುದಿಲ್ಲವೋ ಅವರ ಜೊತೆ ಇರದೇ ಇರುವುದು ಒಂದು ಬೆಸ್ಟ್ ಸ್ಟ್ರಾಟಜಿ. ನೀವು ಎಷ್ಟು ಅವರ ಜೊತೆ ಇರಲು ಪ್ರಯತ್ನಿಸುತ್ತೀರೋ ಅವರು ನಿಮ್ಮನ್ನು ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳಲು ಯತ್ನಿಸುತ್ತಾರೆ. ಹೀಗಾಗಿ ಅವರನ್ನು ಅವಾಯ್ಡ್ ಮಾಡುವುದೇ ಸ್ಟ್ರಾಟಜಿ ಆಫ್ ಇಗ್ನೋರೆನ್ಸ್ ನ ಫಸ್ಟ್ ಬೆಸ್ಟ್ ಸ್ಟ್ರಾಟಜಿ. ಹೀಗೆ ಮಾಡುವುದರಿಂದ ಅವರಲ್ಲಿ ಒಂದು ಲೋ ಕಾನ್ಫಿಡೆನ್ಸ್ ಮೂಡುತ್ತೆ. ಅವರಿಗೆ ಅವರಲ್ಲಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಮೂಡುತ್ತೆ. ಈ ವ್ಯಕ್ತಿ ಏಕೆ ನನ್ನನ್ನು ಇಷ್ಟೊಂದು ಅವಾಯ್ಡ್ ಮಾಡುತ್ತಿದ್ದಾನೆ, ನನ್ನಿಂದ ಅಂತಹದ್ದೇನು ತಪ್ಪಾಗಿದೆ ಅಂತ ಅವರು ಗಿಲ್ಟ್ ಫೀಲ್ ಮಾಡಿಕೊಳ್ಳುತ್ತಾರೆ. ಪಾಯಿಂಟ್ ನಂಬರ್ 2, ಕೀಪ್ ಆನ್ಸರ್ಸ್ ಟು ದೇರ್ ಕ್ವಶನ್ಸ್ ಶಾರ್ಟ್ ಅಂಡ್ ಸಿಂಪಲ್. ನೀವು ಅವರಿಗೆ ಹೆಚ್ಚು ಇಂಪಾರ್ಟೆನ್ಸ್ ನೀಡಬಾರದು. ಅವರ ಯಾವುದೇ ಪ್ರಶ್ನೆಗಳಿಗೆ ತುಂಬಾ ಶಾರ್ಟ್ ಆದ ಆನ್ಸರ್ ಯಾವಾಗಲೂ ಇರಲಿ. ಅವರು ಹೆಚ್ಚು ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಜೊತೆ ಮಾತನಾಡಿ ನಿಮ್ಮ ಅನಿಸಿಕೆಗಳೇನು, ನೀವು ಹೇಗೆ ಯೋಚಿಸುತ್ತೀರಿ ಅಂತ ಅವರು ತಿಳಿದುಕೊಳ್ಳಲು ಯತ್ನಿಸುತ್ತಿರುತ್ತಾರೆ. ಹೀಗಾಗಿ ನೀವು ಅವರ ಜೊತೆ ಹೆಚ್ಚು ಮಾತನಾಡುವುದನ್ನು ಕಡಿಮೆ ಮಾಡಿಕೊಳ್ಳಬೇಕು. ನೀವು ಒಬ್ಬ ನಿಗೂಢ ವ್ಯಕ್ತಿಯಾಗಿ ಅವರಿಗೆ ಕಂಡು ಬರಬೇಕು. ಪಾಯಿಂಟ್ ನಂಬರ್ 3, ಕೀಪ್ ಯುವರ್ ಸೆಲ್ಫ್ ಬಿಸಿ. ಹೌದು ಫ್ರೆಂಡ್ಸ್, ನೀವು ಒಬ್ಬ ವ್ಯಕ್ತಿಯನ್ನು ಇಗ್ನೋರ್ ಮಾಡಬೇಕಾದರೆ ನಿಮ್ಮನ್ನು ನೀವು ಮೊದಲು ತುಂಬಾ ಬ್ಯುಸಿಯಾಗಿಟ್ಟುಕೊಳ್ಳಬೇಕು. ನೀವು ಯಾವ ವ್ಯಕ್ತಿಯನ್ನ ಇಗ್ನೋರ್ ಮಾಡುತ್ತಿರುತ್ತೀರೋ ಆ ವ್ಯಕ್ತಿಯ ಮೇಲೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಫೋಕಸ್ ಆಗಲು ಶುರು ಮಾಡುತ್ತಿರುತ್ತದೆ. ಇದುವೇ ಹ್ಯೂಮನ್ ಸೈಕಾಲಜಿ. ಹೀಗಾಗಿ ನೀವು ಒಬ್ಬ ವ್ಯಕ್ತಿಯನ್ನು ಇಗ್ನೋರ್ ಮಾಡಲು ನೀವು ನಿಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿರುವುದು ತುಂಬಾ ಅವಶ್ಯಕ. ಪಾಯಿಂಟ್ ನಂಬರ್ 4, ದೇರ್ ಓನ್ಲಿ ವೆಪನ್ ಈಸ್ ಯುವರ್ ರಿಯಾಕ್ಷನ್, ಡೋಂಟ್ ಗಿವ್ ಇಟ್. ಹೌದು ಫ್ರೆಂಡ್ಸ್, ಅವರು ನಿಮ್ಮ ರಿಯಾಕ್ಷನ್ಗಳಿಗೆ ತುಂಬಾ ಕಾತರರಾಗಿರುತ್ತಾರೆ. ಹೀಗಾಗಿ ಅವರ ಒಂದು ಸ್ಟ್ರಾಟಜಿ ಅಂದರೆ ನಿಮ್ಮಿಂದ ಅವರು ಬಯಸುವ ರಿಯಾಕ್ಷನ್ ನೀವು ಎಂದೂ ಕೊಡಲೇಬಾರದು. ಒಮ್ಮೆ ನೀವು ನಿಮ್ಮ ರಿಯಾಕ್ಷನ್ ನೀಡಿದ್ದೀರೆಂದರೆ ನೀವು ಅವರ ಕಂಟ್ರೋಲ್ನಲ್ಲಿ ಬಂದಿರಿ ಅಂತಲೇ ಅರ್ಥ. ಹೀಗಾಗಿ ನೀವು ಅವರು ನಿಮ್ಮಿಂದ ಬಯಸುವ ರಿಯಾಕ್ಷನ್ ನೀವು ನೀಡದೇ ಇರುವುದೇ ಅವರನ್ನು ಇಗ್ನೋರ್ ಮಾಡುವ ಮತ್ತೊಂದು ಒಳ್ಳೆಯ ಸ್ಟ್ರಾಟಜಿ. ಪಾಯಿಂಟ್ ನಂಬರ್ 5, ಡೋಂಟ್ ಟ್ರೈ ಟು ಫಿಕ್ಸ್ ದೆಮ್, ಇಟ್ಸ್ ನಾಟ್ ಯುವರ್ ಜಾಬ್. ಹೌದು ಫ್ರೆಂಡ್ಸ್, ಅವರನ್ನು ನೀವು ಇಗ್ನೋರ್ ಮಾಡುತ್ತಿದ್ದೀರಿ ಅಂತ ಅವರನ್ನು ಒಂದು ಬಲೆಯಲ್ಲಿ ಫಿಕ್ಸ್ ಮಾಡುವುದು ನಿಮ್ಮ ಕೆಲಸವಲ್ಲ. ನೀವು ಎಷ್ಟು ಅವರನ್ನು ಫಿಕ್ಸ್ ಮಾಡಲು ಬಯಸುತ್ತೀರೋ ಅಷ್ಟು ನೀವು ನಿಮ್ಮ ಎನರ್ಜಿ, ಟ್ಯಾಲೆಂಟ್ ಲೂಸ್ ಮಾಡಿಕೊಳ್ಳುತ್ತೀರಿ. ಹೀಗಾಗಿ ಡೋಂಟ್ ಟ್ರೈ ಟು ಫಿಕ್ಸ್ ದೆಮ್, ಇಟ್ಸ್ ನಾಟ್ ಯುವರ್ ಜಾಬ್. ಸೊ ಫ್ರೆಂಡ್ಸ್, ಹೀಗೆ ಮೇಲೆ ಹೇಳಿದ ಇಗ್ನೋರೆನ್ಸ್ ಸ್ಟ್ರಾಟಜಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರೆಂದರೆ ನಿಮ್ಮನ್ನು ಯಾರೂ ಮೆಂಟಲಿ ಅಲುಗಾಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಈ ವಿಡಿಯೋಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಕರ್ನಾಟಕ.